ಆ ಸಂದರ್ಭದಲ್ಲಿ ನಮಗೆ ಒಂಚೂರು ತಲೆ ಇರ್ಬೋದು ಅಥವಾ ಮುಖದ ಬಲಭಾಗದಲ್ಲಿ ಮತ್ತು ಇಲ್ಲಿ ನನ್ನ ರೈಟ್ ಶೋಲ್ಡರ್ ಈ ಭಾಗಗಳಿಗೆ ನಮಗೆ ಪೆಟ್ಟಾಯಿತು. ಮಾನ್ಯ ಮಂತ್ರಿಗಳಿಗೆ ಕೆಲವೊಂದು ಮೈನರ್ ಇಂಜುರೀಸ್ ಜೊತೆಗೆ ಅವರ L1 ಮತ್ತು L4 ಬೆನ್ನು ಮೂಳೆಗೆ ಹೇರ್ ಲೈನ್ ಫ್ರ್ಯಾಕ್ಚರ್ ಆಗಿದೆ ಅಂತ ಈಗಾಗಲೇ ವೈದ್ಯರು ಹೇಳಿದ್ದಾರೆ. 1 ತಿಂಗಳ ಬೆಡ್ ರೆಸ್ಟ್ ಅವ್ರಿಗೆ ಹೇಳಿದ್ದಾರೆ. ಬಟ್ ಇವಾಗ ನಾನು ಮಾತಾಡ್ಸ್ಕೊಂಡು ಬಂದೆ, ಬಿಕಾಸ್ ಬೆಳಗ್ಗೆ ನಾನು ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಮನೆಯಲ್ಲೆಲ್ಲರೂ ಗಾಬರಿ ಇದ್ದರು ಅಂತ ಮನೆಗೆ ಹೋಗ್ಬಿಟ್ಟು ಮನೆಯವ್ರಿಗೆಲ್ಲ ಸಾಂತ್ವನ ಹೇಳಿಬಿಟ್ಟು ಇವಾಗ ಮತ್ತೆ ಬಂದು ಅಕ್ಕ ಅವ್ರಿಗೆ ಭೇಟಿ ಆದೆ. ಮಾತಾಡ್ತಾ ಇದ್ದಾರೆ, ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಒಂಚೂರು ನೋವಿದೆ ಅವ್ರಿಗೆ, ಆ ನೋವು ಸಾಕಷ್ಟು ನೋವಿದೆ, ಮಾತಾಡಲಿಕ್ಕೆ ಸರಿಯಾಗಿ ಮಾತಾಡಲಿಕ್ಕೆ ಬರ್ತಾಯಿಲ್ಲ ಅವ್ರಿಗೆ. ಆದರೂ ಕೂಡ ಅವ್ರು ಧೈರ್ಯವಾಗಿದ್ದಾರೆ. ಮಾಧ್ಯಮದ ಮೂಲಕ ಎಲ್ಲರಿಗೂ ನಾನು ಹೇಳಲಿಕ್ಕೆ ಬಯಸ್ತೇನೆ, ಅವರು ಅಪಾಯದಿಂದ ಇವಾಗ ಹೊರಗಿದ್ದಾರೆ. ಯಾರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ. ದೇವರ ಆಶೀರ್ವಾದದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಸಚಿವರು ಆರಾಮಾಗಿದ್ದಾರೆ. ಆದಷ್ಟು ಬೇಗ ಗುಣಮುಖರಾಗಿ ನಿಮ್ಮ ಸೇವೆಯನ್ನು ಮತ್ತೆ ಪುನರಾರಂಭಿಸ್ತಾರಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ. ಈಗ ಡ್ರೈವರ್ ನಿರ್ಲಕ್ಷ್ಯ ಇಲ್ಲ ಇಲ್ಲ ಇಲ್ಲ, ಪಾಪ ಶಿವು ಅಂತ ತುಂಬ ಒಳ್ಳೆ ಡ್ರೈವರು. ಒಂದು 10-15 ನಿಮಿಷದ ಹಿಂದ್ಗಡೆ ನಾನು ಅವನು ಮಾತಾಡಿದ್ವಿ, ಪೆಟ್ರೋಲ್ ಹಾಕ್ಸ್ಕೊಳ್ಬೇಕಪ್ಪ ನೋಡು, ಕಾಟ ಕಡಿಮೆ ಐತೆ ಅಂತ ನಾನೇ ಹೇಳಿದೆ ಅವಂಗೆ. ಇಲ್ಲಣ್ಣ ಇನ್ನೊಂದು 15 ನಿಮಿಷನಾಗ ಬೆಳಗಾವಿ ಮುಟ್ಬಿಡ್ತೀವಿ, ಪೆಟ್ರೋಲ್ ಹಾಕ್ಸ್ಕೊಳ್ಳೋದು ಬೇಡ ಅಂತ 10 ನಿಮಿಷದಿಂದ ಮಾತಾಡಿದ್ವಿ ಇಬ್ಬರು, ನಾನು ಅವನು. ಚೆನ್ನಾಗೇ ಸ್ಪಂದನೆ ಮಾಡಿದ. ನಾನು ನನ್ನ ಅವ್ರ ಜೊತೆ ಕಂಟಿನ್ಯೂಸ್ ಆಗಿ ಮಾತಾಡ್ಕೊಂಡೇ ಬಂದೆ. ನಾನು ಗನ್ಮ್ಯಾನನ್ನು ವಿಚಾರಿಸಿದೆ, ಏನಾಯ್ತಪ್ಪ, ನಮ್ಮ ಗನ್ಮ್ಯಾನ್ ಹೆಸರು ಈರಣ್ಣ ಏನಾಯ್ತಪ್ಪ ಅಂತ ವಿಚಾರಿಸಿದಾಗ, ಅಣ್ಣ ನಾಯಿಗಳು ಬಂತು, ಆ ನಾಯಿಗಳನ್ನ ತಪ್ಪಿಸ್ಲಿಕ್ಕೆ ಹೋದಾಗ ಈ ಒಂದು ದುರ್ಘಟನೆ ಆಯ್ತು ಅಂತ ಅವನು ಹೇಳಿದ್ದಾನೆ. ಡ್ರೈವರ್ ತುಂಬ ಒಳ್ಳೆ ಡ್ರೈವರು, ಚೆನ್ನಾಗಿ ಡ್ರೈವಿಂಗ್ ಮಾಡಿದ್ದಾನೆ, ಅವನದೇನಿತ್ತು ತಪ್ಪಿಲ್ಲ.